ಜಗಳೂರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಗುರುವಾರ ದಾವಣಗೆರೆ ಗ್ರಾಮಾಂತರ ಉಪವಿಭಾಗ ಹಾಗೂ ಪೊಲೀಸ್ ಠಾಣೆಯಿಂದ ಹಮ್ಮಿಕೊಂಡಿದ್ದ ಸಿಬ್ಬಂದಿಗಳಿಗೆ ಹೆಲ್ಮೆಟ್ ವಿತರಣೆ ಹಾಗೂ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ವಾಹನ ದಟ್ಟಣೆಯಾಗಿ ಮುಖ್ಯ ರಸ್ತೆ ವಿಸ್ತೀರ್ಣ ಮಾಡಬೇಕಾದ ಅನಿವಾರ್ಯತೆ ಇದೆ. ರಸ್ತೆ ವಿಸ್ತೀರ್ಣ ಕಾಮಗಾರಿಗೆ 20 ಕೋಟಿ ಅನುದಾನ ಮಂಜೂರಾಗಿದ್ದು ಶೀಘ್ರ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ಹೇಳಿದರು. ಶೀಘ್ರದಲ್ಲಿ ಯಾರಿಗೂ ಗೊತ್ತೇ ಇಲ್ಲದ ರೀತಿಯಲ್ಲಿ ಅದರ ರಸ್ತೆ ಅಗಲೀಕರಣದ ಪ್ರಕ್ರಿಯೆ ನಡೀತಾ ಇದೆ. 20 ಕೋಟಿ ಹಣ ಮಂಜೂರಾಗಿದೆ. ಅದು ಕೊನೆಯ ಘಟ್ಟ ಬಂದು ತಲುಪಿದೆ. ಟೆಂಡರ್ ಘಟ್ಟದಲ್ಲಿ ಬಂದು ನಿಂತಿದೆ. ಮೊನ್ನೆ ಎಲ್ಲ ಪಟ್ಟಣದ ವ್ಯಾಪಾರಸ್ಥರು ಬಂದು ನನ್ನಲ್ಲಿ ಮನವಿ ಮಾಡಿಕೊಂಡರೆ ನಾನು ಅವರಿಗೆ ಒಬ್ಬ ಜವಾಬ್ದಾರಿಯಾಗಿ ಸುಗಮ ಸಂಚಾರಕ್ಕೆ ರಸ್ತೆ ಅಗಲೀಕರಣ ಅವಶ್ಯಕತೆ ಇದೆ. ಅದು ಕೇವಲ ಜಗಳೂರಿನಲ್ಲೇ ಪ್ರಾರಂಭ ಆಗಿಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಆಗಿದೆ. ಇಲ್ಲಿ ಯಾಕೆ ಆಗಬಾರ್ದು? ಆಗಬೇಕಾದ್ರೆ ತಮ್ಮಗಳ ಸಹಕಾರ ಬಹಳ ಮುಖ್ಯ. ಹಾಗಾಗಿ ಎಷ್ಟಡಿ ಬರ್ತದೆ ಏನು, ಹೀಗೆ ಹಲವು ಪ್ರಶ್ನೆಗಳು ಅವ್ರು ಕೇಳಿದಾಗ ನನಗೆ ಸಂಬಂಧಪಟ್ಟ ಇಲಾಖೆ, PWD ಇಲಾಖೆ, ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ, ಗುತ್ತಿಗೆದಾರ ಮತ್ತು ಏನಿದು ಟೌನ್ ಪ್ಲಾನಿಂಗ್ ಇಂಜಿನಿಯರ್, ಗುತ್ತಿಗೆದಾರ, ಇವರೆಲ್ಲರ ಸಮ್ಮುಖದಲ್ಲಿ ಅವರೆಲ್ಲರೂ ಕೂತು ಬೇರೆ ಕಡೆ ಈ ಒಂದು ರಸ್ತೆ ಅಗಲೀಕರಣಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಅಡಿಯಲ್ಲಿ ಏನೇನು ಕೆಲಸ ಮಾಡಿದರೆ ಅವನ್ನೆಲ್ಲ ಬಳಸ್ಕೊಂಡು ಮಾರ್ಕಿಂಗ್ ಮಾಡಿ ಆದಮೇಲೆ ನನಗೆ ಅದರ ಮಾಹಿತಿ ಬಂದ ಮೇಲೆ ನಿಮಗೆ ತಿಳಿಸ್ತೀನಿ ಅಂತ ಮಾತು ಹೇಳಿ, ನಾವು ಯಾರಿಗೂ ಅವರನ್ನು ದುಡಿಮೆಗೆ ಒಕ್ಲೇಪಿಸಂಥ ಕೆಲಸಕ್ಕೆ ನಾವೆಂದೂ ಕೈ ಹಾಕಲ್ಲ. ಹಾಗಾಗಿ ಇಲ್ಲಿಯವರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ಅವರ ಬಿಸ್ನೆಸ್ಸನ್ನು ಮಾಡಿಕೊಂಡು ಅವರು ಚೆನ್ನಾಗಿದ್ದಾರೆ. ಮುಂದಿನ ದಿನದಲ್ಲಿ ಅವರು ನೀವು ಎಲ್ಲರೂ ಸೇರಿ, ಇದು ನಮ್ಮ ನಗರ, ಇದು ನಮ್ಮ ಊರು, ನೀವು ಎಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಇಟ್ಕೊಂಡು ಅಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾನು ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಅತಿ ಶೀಘ್ರದಲ್ಲಿ ಆ ಕೆಲಸನೂ ಇದರಲ್ಲಿ ಯಾವುದೇ ಕಾರಣಕ್ಕೂ ಈ ಕಾರ್ಯಪ್ರವೃತ್ತಿಯಿಂದ ಹಿಂದೆ ಸರಿಯ ಜಾಯಮಾನದ ಶಾಸಕ ನಾನಲ್ಲ. ನಾನು ನಿಜವಾಗ್ಲೂ ಸಕ್ರಿಯವಾಗಿರ್ತಕ್ಕಂಥ ಕಾರ್ಯಪ್ರವೃತ್ತ ಆದಂಥ ಶಾಸಕ ನಾನಾಗ್ತೀನಿ. ಅದರಲ್ಲಿ ನಿಮ್ಗೆ ಯಾರಿಗೆ ಸಂದೇಹ ಬೇಡ ಅನ್ನೋಂಥ ಮಾತನ್ನು ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇದೇ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಹೆಲ್ಮೆಟ್ ಧರಿಸಿ ಬೈಕ್ನಲ್ಲಿ ಸಂಚರಿಸುವ ಮೂಲಕ ಸಾರ್ವಜನಿಕರಿಗೆ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಶ್ರೀನಿವಾಸರಾವ್, ಪಿಎಸ್ಸಿಗಳಾದ ಸಾಗರ್, ಮಂಜುನಾಥ್, ಎಎಸ್ಸಿ ವೆಂಕಟೇಶ್, ಚಂದ್ರಶೇಖರ್, ಶಿವಪ್ರಸಾದ್, ಸಿಬ್ಬಂದಿಗಳಾದ ನಾಗಭೂಷಣ್, ಬಸವರಾಜ್, ಮಾರುತಿ, ಪಾಲಾಕ್ಷಿ, ಉಮಾಪತಿ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ಮತ್ತಿತರರಿದ್ದರು.